ಕರ್ನಾಟಕ ದೇಶದ ರಾಜಕಾರಣದಲ್ಲಿ ಒಂದು ವಿಶೇಷ ಸ್ಥಾನ ಹೊಂದಿರುವ ರಾಜ್ಯ. ಇಲ್ಲಿ ನಡೆಯುವ ಪ್ರತಿಯೊಂದು ಚುನಾವಣೆ ಕೇವಲ ಅಧಿಕಾರದ ಹೋರಾಟವಲ್ಲ, ಅದು ನಾಯಕತ್ವ, ಜಾತಿ ಸಮೀಕರಣ, ಪ್ರಾದೇಶಿಕ ಸಮತೋಲನ ಮತ್ತು ದೆಹಲಿಯ ರಾಜಕೀಯದ ನೇರ ಪರೀಕ್ಷೆಯಾಗುತ್ತದೆ. 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯೂ ಕೂಡ ಅಷ್ಟೇ ಹೈ ವೋಲ್ಟೇಜ್, ಹೈ ಸ್ಟೇಕ್ ಮತ್ತು ಅತ್ಯಂತ ರೋಚಕವಾಗಿರಲಿದೆ. ಒಂದು ಕಡೆ ಭಾರತೀಯ ಜನತಾ ಪಕ್ಷ 2018 ಮತ್ತು 2019ರ ನಂತರ ಕರ್ನಾಟಕವನ್ನು ದಕ್ಷಿಣ ಭಾರತದ ತನ್ನ ಅತ್ಯಂತ ಬಲಿಷ್ಠ ರಾಜಕೀಯ ಪ್ರಯೋಗಶಾಲೆಯಾಗಿ ಬಿಜೆಪಿ ನೋಡುತ್ತಾ ಬಂದಿದೆ. ಸಂಘಟನೆ, ಸಂಪನ್ಮೂಲಗಳು ಮತ್ತು ಕೇಂದ್ರ ನಾಯಕತ್ವದ ಬಲದೊಂದಿಗೆ ಬಿಜೆಪಿ ಮತ್ತೆ ಮಿಷನ್ 2028ಗಾಗಿ ಸಂಪೂರ್ಣ ಶಕ್ತಿಯನ್ನು ಬಳಸುತ್ತಿದೆ. ಮತ್ತೊಂದೆಡೆ ಕಾಂಗ್ರೆಸ್ 2023ರಲ್ಲಿ ಅಧಿಕಾರಕ್ಕೆ ಮರಳಿದ ನಂತರ ತನ್ನನ್ನು ಮತ್ತೆ ಒಂದು ಶಾಶ್ವತ ಮತ್ತು ಬಲಿಷ್ಠ ಶಕ್ತಿಯಾಗಿ ಸ್ಥಾಪಿಸಿಕೊಳ್ಳಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ. ಆದರೆ ಸ್ನೇಹಿತರೆ, ಕಥೆ ಇಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗಷ್ಟೇ ಸೀಮಿತವಾಗಿಲ್ಲ. ಇತ್ತೀಚೆಗೆ ಕಾಂಗ್ರೆಸ್ ಒಳಗೆ ಮುಖ್ಯಮಂತ್ರಿ ಮುಖದ ಬಗ್ಗೆ ನಡೆದ ಚರ್ಚೆಗಳು ಮತ್ತು ಒಳಜಗಳಗಳು ಮತ್ತೆ ಪಕ್ಷದ ಆಂತರಿಕ ರಾಜಕಾರಣವನ್ನು ಸುದ್ದಿಗಳಿಗೆ ತಂದಿವೆ. ನಾಯಕತ್ವದ ಬಗ್ಗೆ ಎದ್ದ ಪ್ರಶ್ನೆಗಳು, ಗುಂಪುಗಾರಿಕೆ ಕುರಿತ ವರದಿಗಳು ಮತ್ತು ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಚರ್ಚೆಗಳು ಇವೆಲ್ಲವೂ 2028ರ ಮೊದಲು ಕಾಂಗ್ರೆಸ್ ಎದುರಿಸಬೇಕಾದ ದೊಡ್ಡ ಸವಾಲುಗಳಾಗಿ ಕಾಣಿಸುತ್ತಿವೆ. ಅದೇ ಸಮಯದಲ್ಲಿ ಜೆಡಿಎಸ್ ಸೀಟುಗಳ ಸಂಖ್ಯೆಯಲ್ಲಿ ದುರ್ಬಲಗೊಂಡಿದ್ದರೂ ಓಲ್ಡ್ ಮೈಸೂರು ಪ್ರದೇಶದಲ್ಲಿ ಆಟ ತಿರುಗಿಸುವ ಶಕ್ತಿಯನ್ನು ಜೆಡಿಎಸ್ ಇನ್ನೂ ಹೊಂದಿದೆ. ಕರ್ನಾಟಕ ರಾಜಕಾರಣದಲ್ಲಿ ಜೆಡಿಎಸ್ ಯಾವಾಗಲೂ ಅಧಿಕಾರದ ಕೀಲಿಯನ್ನು ತನ್ನ ಕೈಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದ ಪಕ್ಷವಾಗಿದೆ. ಬೆಂಗಳೂರಿನ ನಗರ ರಾಜಕಾರಣದಿಂದ ಹಿಡಿದು ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳವರೆಗೆ ಬೆಲೆ ಏರಿಕೆ, ನಿರುದ್ಯೋಗ, ಅಭಿವೃದ್ಧಿ, ಕಾನೂನು ಸುವ್ಯವಸ್ಥೆ ಮತ್ತು ಸಾಮಾಜಿಕ ನ್ಯಾಯ ಈ ಎಲ್ಲ ವಿಷಯಗಳು 2028ರ ಚುನಾವಣಾ ಫಲಿತಾಂಶಗಳ ಮೇಲೆ ನೇರ ಪರಿಣಾಮ ಬೀರುವ ಅಂಶಗಳಾಗಿವೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುತ್ತೇವೆ ಯಾವ ಪ್ರದೇಶ ಯಾವ ಪಕ್ಷದ ಬಲವಾಗಿ ಕಾಣಿಸುತ್ತಿದೆ, ಎಲ್ಲಿ ಪೈಪೋಟಿ ಅತ್ಯಂತ ಕಠಿಣವಾಗಿದೆ, ಎಲ್ಲಿ ಏಕಪಕ್ಷೀಯ ಧೋರಣೆ ಗೋಚರಿಸುತ್ತಿದೆ ಮತ್ತು ಕೊನೆಗೆ 2028ರ ತಾಜಾ ಒಪಿನಿಯನ್ ಪೋಲ್ ಪ್ರಕಾರ ಕರ್ನಾಟಕದ ಅಧಿಕಾರ ಯಾರ ಕೈಗೆ ಹೋಗುವ ಸಾಧ್ಯತೆಯಿದೆ ಎಂಬುದನ್ನು. ಆದರೆ ಮುಂದುವರಿಯುವ ಮೊದಲು ನಿಮಗೊಂದು ಪ್ರಶ್ನೆ: ನೀವು ಕರ್ನಾಟಕದ ಯಾವ ಜಿಲ್ಲೆ, ನಗರ ಅಥವಾ ವಿಧಾನಸಭಾ ಕ್ಷೇತ್ರದಿಂದ ಈ ವಿಡಿಯೋ ನೋಡುತ್ತಿದ್ದೀರಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ 2028ರಲ್ಲಿ ಸರ್ಕಾರ ಯಾರು ರಚಿಸುತ್ತಾರೆ? ಜೊತೆಗೆ ಕಾಮೆಂಟ್ನಲ್ಲಿ ಜೈ ಹಿಂದ್, ಜೈ ಭಾರತ್ ಮತ್ತು ಭಾರತ ಮಾತಾ ಕಿ ಜೈ ಎಂದು ಬರೆಯುವುದನ್ನು ಮರೆತಿರಬೇಡಿ. ಹಾಗಾದರೆ ಇನ್ನಷ್ಟು ತಡವಿಲ್ಲದೆ ಪ್ರಾರಂಭಿಸೋಣ. ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ 2028 ಅತ್ಯಂತ ದೊಡ್ಡ ಸೀಟ್ ವೈಸ್ ಮತ್ತು ರೀಜನ್ ವೈಸ್ ವಿಶ್ಲೇಷಣೆ. ಮೊದಲು ನಾವು ಬೆಳಗಾವಿಯ ಕಡೆಗೆ ಸಾಗೋಣ. ಬೆಳಗಾವಿ ಕರ್ನಾಟಕದ ಒಂದು ದೊಡ್ಡ ಮತ್ತು ತಂತ್ರಾತ್ಮಕವಾಗಿ ಅತ್ಯಂತ ಮಹತ್ವದ ಜಿಲ್ಲೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಒಟ್ಟು 18 ವಿಧಾನಸಭಾ ಸ್ಥಾನಗಳಿವೆ. ಈ ಒಪಿನಿಯನ್ ಪೋಲ್ ಪ್ರಕಾರ ಭಾರತೀಯ ಜನತಾ ಪಕ್ಷಕ್ಕೆ 12 ಸ್ಥಾನಗಳಲ್ಲಿ ಮುನ್ನಡೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ 6 ಸ್ಥಾನಗಳ ಬೆಂಬಲ ದೊರೆಯುವ ಸಾಧ್ಯತೆಯಿದೆ. ಬೆಳಗಾವಿ ಉತ್ತರ ಕರ್ನಾಟಕದ ಪ್ರವೇಶದ್ವಾರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಲಿಂಗಾಯತ್ ಮತಬ್ಯಾಂಕ್ ಜೊತೆಗೆ ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವುದರಿಂದ ವಿಭಿನ್ನ ರಾಜಕೀಯ ಸಂವೇದನಾಶೀಲತೆಯೂ ಕಾಣಸಿಗುತ್ತದೆ. ಬಿಜೆಪಿ ಸಂಘಟನೆ ಮತ್ತು ಪರಂಪರಾಗತ ಹಿಡಿತ ಈ ಜಿಲ್ಲೆಯಲ್ಲಿ ಇನ್ನೂ ಬಲವಾಗಿಯೇ ಇದೆ. ಆದರೆ ಕಾಂಗ್ರೆಸ್ ಕೂಡ ಸಂಪೂರ್ಣವಾಗಿ ಸ್ಪರ್ಧೆಯಿಂದ ಹೊರಗುಳಿದಂತೆ ಕಾಣಿಸುವುದಿಲ್ಲ. ಇದಾದ ನಂತರ ನಾವು ಬಾಗಲಕೋಟೆಯ ಕಡೆಗೆ ಹೋಗೋಣ. ಇಲ್ಲಿ ಒಟ್ಟು 7 ಸ್ಥಾನಗಳಿವೆ ಮತ್ತು ಇಲ್ಲಿ ಚಿತ್ರ ಸ್ವಲ್ಪ ಬದಲಾಗಿರುವಂತೆ ಕಾಣಿಸುತ್ತದೆ. ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ 4 ಸ್ಥಾನಗಳಲ್ಲಿ ಮುನ್ನಡೆ ಸಿಗುವ ಸಾಧ್ಯತೆಯಿದೆ. ಇನ್ನು ಬಿಜೆಪಿ 3 ಸ್ಥಾನಗಳಿಗೆ ಸೀಮಿತವಾಗುವಂತೆ ಕಾಣಿಸುತ್ತಿದೆ. ಬಾಗಲಕೋಟೆ ಪ್ರದೇಶವು ನೀರಾವರಿ ಯೋಜನೆಗಳು, ರೈತ ಸಮಸ್ಯೆಗಳು ಮತ್ತು ಸ್ಥಳೀಯ ನಾಯಕತ್ವಕ್ಕಾಗಿ ಹೆಸರುವಾಸಿಯಾಗಿದೆ. ಆದ್ದರಿಂದ ಇಲ್ಲಿ ಮತದಾರರು ಸರ್ಕಾರದ ಕಾರ್ಯಕ್ಷಮತೆಯನ್ನು ಆಧರಿಸಿ ನಿರ್ಧಾರ ಕೈಗೊಳ್ಳುವ ಪ್ರವೃತ್ತಿ ಹೊಂದಿದ್ದಾರೆ. ಈ ಬಾರಿ ಸಣ್ಣ ಮುನ್ನಡೆ ಕಾಂಗ್ರೆಸ್ ಪರವಾಗಿಯೇ ಹೋಗುತ್ತಿರುವಂತೆ ತೋರುತ್ತಿದೆ. ಈಗ ಕೊಪ್ಪಳ ಜಿಲ್ಲೆಯ ಕಡೆಗೆ ಬರೋಣ. ಇಲ್ಲಿ ಒಟ್ಟು 5 ಸ್ಥಾನಗಳಿವೆ ಮತ್ತು ಇಲ್ಲಿ ಪೈಪೋಟಿ ಅತ್ಯಂತ ಕುತೂಹಲಕರವಾಗಿರುವುದು ಕಂಡುಬರುತ್ತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ತಲಾ 2 ಸ್ಥಾನಗಳ ಅಂದಾಜಿದೆ. ಇನ್ನು 1 ಸ್ಥಾನ ಕರ್ನಾಟಕ ರಾಜ್ಯ ರೈತ ಪಕ್ಷ ಅಂದರೆ
ಕೆಆರ್ಪಿಪಿ ಖಾತೆಗೆ ಹೋಗುವ ಸಾಧ್ಯತೆ ಕಾಣಿಸುತ್ತಿದೆ. ಕೊಪ್ಪಳ ಗಣಿಗಾರಿಕೆ ಪ್ರದೇಶಗಳು ಮತ್ತು ಗ್ರಾಮೀಣ ಆರ್ಥಿಕತೆಗಾಗಿ ಪ್ರಸಿದ್ಧವಾಗಿದೆ. ಇದರಿಂದಾಗಿ ಇಲ್ಲಿ ಪ್ರಾದೇಶಿಕ ಹಾಗೂ ರೈತ ಆಧಾರಿತ ರಾಜಕೀಯ ಇನ್ನೂ ಪ್ರಭಾವ ಬೀರುತ್ತಿದೆ. ಈ ಜಿಲ್ಲೆಯಲ್ಲಿ ನೇರ 2 ಪಕ್ಷಗಳ ಹೋರಾಟವಲ್ಲ, ಬದಲಾಗಿ ತ್ರಿಕೋನ ಸ್ಪರ್ಧೆಯ ಸ್ಥಿತಿ ನಿರ್ಮಾಣವಾಗುತ್ತಿರುವುದು ಗೋಚರಿಸುತ್ತದೆ. ಇದಾದ ನಂತರ ನಾವು ವಿಜಯಪುರದ ಕಡೆಗೆ ಸಾಗೋಣ. ಇದನ್ನು ಹಿಂದಿನಲ್ಲಿ ಬೀಜಾಪುರ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಒಟ್ಟು 8 ಸ್ಥಾನಗಳಿವೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ತಲಾ 3 ಸ್ಥಾನಗಳ ಬೆಂಬಲ ದೊರೆಯುವ ಸಾಧ್ಯತೆಯಿದೆ. ಇನ್ನು ಜನತಾದಳ ಸೆಕ್ಯುಲರ್ ಅಂದರೆ ಜೆಡಿಎಸ್ಗೆ 2 ಸ್ಥಾನಗಳು ಸಿಗುವ ಅಂದಾಜಿದೆ. ವಿಜಯಪುರದ ಸಾಮಾಜಿಕ ಸಂರಚನೆ ಮತ್ತು ಅಲ್ಪಸಂಖ್ಯಾತ ಮತಬ್ಯಾಂಕ್ ಇಲ್ಲಿ ಚುನಾವಣೆಯನ್ನು ಸಮತೋಲನದಲ್ಲೇ ಇಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅದಕ್ಕಾಗಿಯೇ ಜೆಡಿಎಸ್ ಹೋಲುವ ಪಕ್ಷಗಳು ಕೂಡ ಇಲ್ಲಿ ಪ್ರಭಾವ ತೋರಲು ಯಶಸ್ವಿಯಾಗುತ್ತವೆ. ಇದೇ ಕಾರಣಕ್ಕೆ ವಿಜಯಪುರವನ್ನು ಕೊನೆಯ ಕ್ಷಣದವರೆಗೂ ಫಲಿತಾಂಶ ಸ್ಪಷ್ಟವಾಗದ ಜಿಲ್ಲೆಗಳ ಪಟ್ಟಿಯಲ್ಲಿ ಸೇರಿಸಲಾಗುತ್ತದೆ. ಈಗ ನಾವು ಗದಗ ಕಡೆಗೆ ಸಾಗೋಣ. ಗದಗ ಜಿಲ್ಲೆಯಲ್ಲಿ ಒಟ್ಟು 4 ವಿಧಾನಸಭಾ ಸ್ಥಾನಗಳಿವೆ. ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 3 ಸ್ಥಾನಗಳಲ್ಲಿ ಮುನ್ನಡೆ ದೊರೆಯುತ್ತಿರುವಂತೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ ಪಕ್ಷವು 1 ಸ್ಥಾನಕ್ಕೆ ಸೀಮಿತವಾಗುವ ಸಾಧ್ಯತೆಯಿದೆ. ಗದಗ ಉತ್ತರ ಕರ್ನಾಟಕದ ಪ್ರಮುಖ ಕೃಷಿ ಪ್ರದೇಶವಾಗಿದೆ. ಇಲ್ಲಿ ಲಿಂಗಾಯತ್ ಮತಬ್ಯಾಂಕ್ ಯಾವಾಗಲೂ ನಿರ್ಣಾಯಕ ಪಾತ್ರ ವಹಿಸುತ್ತಾ ಬಂದಿದೆ. ಬಿಜೆಪಿ ಪರಂಪರಾಗತ ಆಧಾರ ಮತ್ತು ಸಂಘಟನೆಗಳ ಬಲ ಈ ಜಿಲ್ಲೆಯಲ್ಲಿ ಪಕ್ಷಕ್ಕೆ ಸ್ಪಷ್ಟ ಮುನ್ನಡೆ ನೀಡುತ್ತಿರುವುದು ಗೋಚರಿಸುತ್ತದೆ. ಇದಾದ ನಂತರ ನಾವು ಹಾವೇರಿ ಕಡೆಗೆ ಹೋಗೋಣ. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು 6 ಸ್ಥಾನಗಳಿವೆ. ಇಲ್ಲಿ ಪೈಪೋಟಿ ಸಂಪೂರ್ಣವಾಗಿ ಸಮಬಲದಂತೆಯೇ ಕಾಣಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ತಲಾ 3 ಸ್ಥಾನಗಳ ಬೆಂಬಲ ಸಿಗುವ ಸಾಧ್ಯತೆಯಿದೆ. ಹಾವೇರಿ ಹತ್ತಿ ಉತ್ಪಾದನೆ ಮತ್ತು ಗ್ರಾಮೀಣ ಆರ್ಥಿಕತೆಗಾಗಿ ಪ್ರಸಿದ್ಧವಾಗಿದೆ. ಆದ್ದರಿಂದ ಇಲ್ಲಿ ಮತದಾರರು ಸ್ಥಳೀಯ ಸಮಸ್ಯೆಗಳು ಮತ್ತು ರೈತರ ಹಿತಾಸಕ್ತಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಈ ಜಿಲ್ಲೆಯಲ್ಲಿ ಯಾವ ಪಕ್ಷಕ್ಕೂ ಸ್ಪಷ್ಟ ಮುನ್ನಡೆ ಕಾಣಿಸುವುದಿಲ್ಲ. ಈಗ ಧಾರವಾಡದ ಕಡೆಗೆ ಬರೋಣ. ಶಿಕ್ಷಣ ಮತ್ತು ಕೈಗಾರಿಕಾ ಚಟುವಟಿಕೆಗಳಿಗೆ ಪ್ರಸಿದ್ಧವಾದ ಈ ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಸ್ಥಾನಗಳಿವೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ 5 ಸ್ಥಾನಗಳಲ್ಲಿ ಬಲವಾದ ಮುನ್ನಡೆ ಪಡೆಯುತ್ತಿರುವಂತೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ 2 ಸ್ಥಾನಗಳ ಅಂದಾಜು ಇದೆ. ಧಾರವಾಡ ಹುಬ್ಬಳ್ಳಿ ಬೆಲ್ಟ್ ಅನ್ನು ಬಿಜೆಪಿಯ ಬಲಿಷ್ಠ ನಗರ ಆಧಾರವೆಂದು ಪರಿಗಣಿಸಲಾಗುತ್ತದೆ. ಅದೇ ಕಾರಣಕ್ಕೆ ಇಲ್ಲಿ ರಾಜಕೀಯ ಧೋರಣೆ ಸ್ಪಷ್ಟವಾಗಿ ಬಿಜೆಪಿ ಪರವಾಗಿಯೇ ಹೋಗುತ್ತಿರುವುದು ಗೋಚರಿಸುತ್ತದೆ. ಇದಾದ ನಂತರ ನಾವು ಉತ್ತರ ಕನ್ನಡದ ಕಡೆಗೆ ಸಾಗೋಣ. ಉತ್ತರ ಕನ್ನಡ ಕರ್ನಾಟಕದ ಅತ್ಯಂತ ವಿಶಿಷ್ಟ ಹಾಗೂ ಭೌಗೋಳಿಕವಾಗಿ ಬಹಳ ಮಹತ್ವದ ಜಿಲ್ಲೆ. ಇಲ್ಲಿ ಒಟ್ಟು 6 ವಿಧಾನಸಭಾ ಸ್ಥಾನಗಳಿವೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ 5 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುವ ಸಾಧ್ಯತೆಯಿದ್ದು, ಕಾಂಗ್ರೆಸ್ ಪಕ್ಷವು 1 ಸ್ಥಾನಕ್ಕೆ ಸೀಮಿತವಾಗುವಂತೆ ಕಾಣಿಸುತ್ತಿದೆ. ಉತ್ತರ ಕನ್ನಡ ಕರಾವಳಿ ಪ್ರದೇಶ, ಬಂದರುಗಳು, ಪ್ರವಾಸೋದ್ಯಮ ಮತ್ತು ಪರಿಸರ ಸಂಬಂಧಿತ ವಿಷಯಗಳಿಗಾಗಿ ಪ್ರಸಿದ್ಧವಾಗಿದೆ. ಈ ಜಿಲ್ಲೆಯಲ್ಲಿ ರಾಷ್ಟ್ರವಾದಿ ರಾಜಕೀಯ ಮತ್ತು ಸಂಘಟನಾ ಹಿಡಿತವು ಬಿಜೆಪಿಗೆ ನಿರಂತರವಾಗಿ ಬಲ ನೀಡುತ್ತಾ ಬಂದಿದೆ. 228ರಲ್ಲಿಯೂ ರಾಜಕೀಯ ಧೋರಣೆ ಅದೇ ದಿಕ್ಕಿನಲ್ಲಿ ಸಾಗುತ್ತಿರುವಂತೆ ಕಾಣಿಸುತ್ತಿದೆ. ಈಗ ನಾವು ಯಾದಗಿರಿಯ ಕಡೆಗೆ ಸಾಗೋಣ. ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 4 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಪೈಪೋಟಿ ತ್ರಿಕೋನ ಸ್ವರೂಪ ಪಡೆದುಕೊಳ್ಳುತ್ತಿರುವಂತೆ ಕಾಣಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ 1 ಸ್ಥಾನ, ಕಾಂಗ್ರೆಸ್ 2 ಸ್ಥಾನಗಳು ಮತ್ತು ಜೆಡಿಎಸ್ಗೆ 1 ಸ್ಥಾನ ಸಿಗುವ ಅಂದಾಜುವಿದೆ. ಯಾದಗಿರಿ ಹಿಂದಿನಿಂದಲೂ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಭಾಗವಾಗಿದ್ದು, ಇಲ್ಲಿ ಸಾಮಾಜಿಕ ಸಮೀಕರಣಗಳು ಮತ್ತು ಅಭಿವೃದ್ಧಿ ಸಂಬಂಧಿತ ವಿಚಾರಗಳು ಚುನಾವಣಾ ಧೋರಣೆಯನ್ನು ನಿರ್ಧರಿಸುತ್ತವೆ. ಕಾಂಗ್ರೆಸ್ ಪಕ್ಷದ ಪರಂಪರಾಗತ ಹಿಡಿತ ಇಲ್ಲಿ ಇನ್ನೂ ಕಾಣಿಸಿಕೊಳ್ಳುತ್ತದೆ. ಇನ್ನು ಜೆಡಿಎಸ್ ಸೀಮಿತವಾದರೂ ಪರಿಣಾಮಕಾರಿ ಪಾತ್ರದಲ್ಲಿ ಗೋಚರಿಸುತ್ತದೆ. ಇದಾದ ನಂತರ ನಾವು ಕಲಬುರಗಿಯ ಕಡೆಗೆ ಹೋಗೋಣ. ಕಲಬುರಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅತಿದೊಡ್ಡ ಹಾಗೂ ರಾಜಕೀಯವಾಗಿ ಅತ್ಯಂತ ಮಹತ್ವದ ಜಿಲ್ಲೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಒಟ್ಟು 9 ವಿಧಾನಸಭಾ ಸ್ಥಾನಗಳಿವೆ. ಒಪಿನಿಯನ್ ಪೋಲ್ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ 5 ಸ್ಥಾನಗಳಲ್ಲಿ ಮುನ್ನಡೆ ಸಿಗುವ ಸಾಧ್ಯತೆಯಿದ್ದು, ಬಿಜೆಪಿ 4 ಸ್ಥಾನಗಳಲ್ಲಿ ಪೈಪೋಟಿಯಲ್ಲಿ ಉಳಿದಿರುವಂತೆ ಕಾಣಿಸುತ್ತಿದೆ. ಕಲಬುರಗಿ ಅಲ್ಪಸಂಖ್ಯಾತ ಮತ್ತು ದಲಿತ ಮತಬ್ಯಾಂಕ್ಗಳ ಜೊತೆಗೆ ಶಿಕ್ಷಣ ಕೇಂದ್ರಗಳಿಗಾಗಿ ಕೂಡ ಪ್ರಸಿದ್ಧವಾಗಿದೆ.
ಇದೇ ಕಾರಣಕ್ಕೆ ಕಾಂಗ್ರೆಸ್ ಇಲ್ಲಿ ನಿರಂತರವಾಗಿ ಬಲವಾದ ಪ್ರದರ್ಶನ ನೀಡುತ್ತಾ ಬಂದಿದೆ. ಈ ಜಿಲ್ಲೆಯನ್ನು ಕಾಂಗ್ರೆಸ್ನ ರಾಜಕೀಯ ಮೂಳೆ ಎಂದೇ ಪರಿಗಣಿಸಲಾಗುತ್ತದೆ. ಈಗ ನಾವು ಬಳ್ಳಾರಿಯ ಕಡೆಗೆ ಸಾಗೋಣ. ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನಗಳಲ್ಲಿ ಮುನ್ನಡೆ ದೊರೆಯುತ್ತಿರುವಂತೆ ಕಾಣಿಸುತ್ತಿದ್ದು, ಬಿಜೆಪಿ 2 ಸ್ಥಾನಗಳನ್ನು ಪಡೆಯುವ ಅಂದಾಜುವಿದೆ. ಬಳ್ಳಾರಿ ಗಣಿಗಾರಿಕೆ, ಕೈಗಾರಿಕೆ ಮತ್ತು ಕಾರ್ಮಿಕ ವರ್ಗದ ರಾಜಕೀಯಕ್ಕಾಗಿ ಹೆಸರುವಾಸಿಯಾಗಿದೆ. ಈ ಪ್ರದೇಶದಲ್ಲಿ ಸರ್ಕಾರದ ಸಾಮಾಜಿಕ ಮತ್ತು ಆರ್ಥಿಕ ನಿರ್ಣಯಗಳು ನೇರ ಪರಿಣಾಮ ಬೀರುತ್ತವೆ. ಪ್ರಸ್ತುತ ರಾಜಕೀಯ ಧೋರಣೆ ಸ್ವಲ್ಪ ಕಾಂಗ್ರೆಸ್ ಪರವಾಗಿ ವಾಲಿರುವಂತೆ ಕಾಣಿಸುತ್ತಿದೆ. ಇದಾದ ನಂತರ ನಾವು ಬೀದರದ ಕಡೆಗೆ ಹೋಗೋಣ. ಬೀದರ ಜಿಲ್ಲೆಯಲ್ಲಿ ಒಟ್ಟು 6 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಬಿಜೆಪಿ ದೊಡ್ಡ ಮುನ್ನಡೆ ಸಾಧಿಸುವಂತೆ ಕಾಣಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ 5 ಸ್ಥಾನಗಳ ಬೆಂಬಲ ಸಿಗುವ ಸಾಧ್ಯತೆಯಿದ್ದು, ಕಾಂಗ್ರೆಸ್ ಪಕ್ಷವು ಕೇವಲ 1 ಸ್ಥಾನಕ್ಕೆ ಸೀಮಿತವಾಗುವಂತೆ ಕಾಣಿಸುತ್ತಿದೆ. ಬೀದರ್ ಗಡಿಭಾಗದ ಜಿಲ್ಲೆಯಾಗಿದ್ದು, ಇಲ್ಲಿ ರಾಷ್ಟ್ರೀಯ ಭದ್ರತೆ, ಗುರುತು ಮತ್ತು ಸಂಘಟನಾ ರಾಜಕೀಯದ ಪ್ರಭಾವ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದೇ ಕಾರಣಕ್ಕೆ ಈ ಬಾರಿ ಬೀದರದಲ್ಲಿ ಪೈಪೋಟಿ ಬಹುತೇಕ ಏಕಪಕ್ಷೀಯವಾಗಿ ಬಿಜೆಪಿ ಪರವಾಗಿಯೇ ಸಾಗುತ್ತಿರುವಂತೆ ಕಾಣಿಸುತ್ತಿದೆ. ಈಗ ನಾವು ರಾಯಚೂರಿನ ಕಡೆಗೆ ಸಾಗೋಣ. ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಪೈಪೋಟಿ ಬಹಳ ರೋಚಕವಾಗಿಯೂ ಬಹುಕೋನೀಯವಾಗಿಯೂ ಕಾಣಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತಿದ್ದು, ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ಮತ್ತು ಜೆಡಿಎಸ್ ಕೂಡ 2 ಸ್ಥಾನಗಳಲ್ಲಿ ಬಲವಾದ ಸ್ಥಿತಿಯಲ್ಲಿ ಕಾಣಿಸುತ್ತಿವೆ. ರಾಯಚೂರು ತುಂಗಭದ್ರಾ ನದಿ ನೀರಾವರಿ ಯೋಜನೆಗಳು ಮತ್ತು ಕೃಷಿ ಆಧಾರಿತ ಆರ್ಥಿಕತೆಗೆ ಹೆಸರುವಾಸಿಯಾಗಿದೆ. ಅದಕ್ಕಾಗಿಯೇ ಇಲ್ಲಿ ಅಭಿವೃದ್ಧಿ ಮತ್ತು ನೀರು ಸಂಬಂಧಿತ ವಿಷಯಗಳು ಅತ್ಯಂತ ಪ್ರಮುಖವಾಗಿವೆ. ಮತದಾರರು ಯಾವುದೇ ಒಂದು ಪಕ್ಷದ ಮೇಲೆ ಸಂಪೂರ್ಣವಾಗಿ ನಿಲ್ಲುವ ಬದಲು ವಿಭಿನ್ನ ಆಯ್ಕೆಗಳನ್ನು ಪರಿಗಣಿಸುವ ಮನಸ್ಥಿತಿಯಲ್ಲಿದ್ದಾರೆ. ಇದಾದ ನಂತರ ನಾವು ವಿಜಯನಗರದ ಕಡೆಗೆ ಸಾಗೋಣ. ಇತ್ತೀಚಿನ ವರ್ಷಗಳಲ್ಲಿ ವಿಭಿನ್ನ ಗುರುತನ್ನು ನಿರ್ಮಿಸಿಕೊಂಡಿರುವ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಸ್ಥಾನಗಳಿವೆ. ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ 3 ಸ್ಥಾನಗಳಲ್ಲಿ ಮುನ್ನಡೆ ಪಡೆಯುವ ಸಾಧ್ಯತೆಯಿದೆ. ಇನ್ನು ಕಾಂಗ್ರೆಸ್ಗೆ 1 ಸ್ಥಾನ ಮತ್ತು ಜೆಡಿಎಸ್ಗೆ 1 ಸ್ಥಾನ ಸಿಗುವ ಅಂದಾಜು ಇದೆ. ವಿಜಯನಗರ ಐತಿಹಾಸಿಕ ಪರಂಪರೆ ಮತ್ತು ಗಣಿಗಾರಿಕೆಯಿಂದ ಪ್ರಭಾವಿತ ಪ್ರದೇಶಗಳಿಗಾಗಿ ಪ್ರಸಿದ್ಧವಾಗಿದೆ. ಇಲ್ಲಿ ಸ್ಥಿರತೆ ಮತ್ತು ಆಡಳಿತಾತ್ಮಕ ಹಿಡಿತಕ್ಕೆ ಮತದಾರರು ಹೆಚ್ಚಿನ ಮಹತ್ವ ನೀಡುತ್ತಾರೆ. ಈ ಕಾರಣದಿಂದಾಗಿ ಪ್ರಸ್ತುತ ರಾಜಕೀಯ ಲಾಭ ಬಿಜೆಪಿ ಪಾಲಾಗುತ್ತಿರುವಂತೆ ಕಾಣುತ್ತದೆ. ಈಗ ನಾವು ಚಾಮರಾಜನಗರದ ಕಡೆಗೆ ಸಾಗೋಣ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 4 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಬಿಜೆಪಿ 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುವಂತೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ಗೆ 1 ಸ್ಥಾನ ಮತ್ತು ಜೆಡಿಎಸ್ಗೆ 1 ಸ್ಥಾನ ಸಿಗುವ ಅಂದಾಜು ಇದೆ. ಈ ಜಿಲ್ಲೆಯ ಆದಿವಾಸಿ ಜನಸಂಖ್ಯೆ, ಅರಣ್ಯ ಪ್ರದೇಶಗಳು ಮತ್ತು ಕಾವೇರಿ ಕಣಿವೆಗೆ ಸಂಬಂಧಿಸಿದ ವಿಷಯಗಳಿಗಾಗಿ ಹೆಸರುವಾಸಿಯಾಗಿದೆ. ಇಲ್ಲಿ ಜೆಡಿಎಸ್ನ ಸೀಮಿತವಾದರೂ ಪರಿಣಾಮಕಾರಿ ಹಾಜರಾತಿ ಪೈಪೋಟಿಯನ್ನು ತ್ರಿಕೋಣ ಸ್ವರೂಪಕ್ಕೆ ತರುತ್ತದೆ. ಅದರಿಂದಾಗಿ ಫಲಿತಾಂಶಗಳು ಕೊನೆಯ ಹಂತದವರೆಗೂ ತೆರೆದೇ ಇರುತ್ತವೆ. ಇದಾದ ನಂತರ ನಾವು ಮೈಸೂರಿನ ಕಡೆಗೆ ಸಾಗೋಣ. ಮೈಸೂರು ಕರ್ನಾಟಕದ ರಾಜಕೀಯದ ಹೃದಯವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಒಟ್ಟು 11 ವಿಧಾನಸಭಾ ಸ್ಥಾನಗಳಿವೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ ಇಲ್ಲಿ ದೊಡ್ಡ ಮುನ್ನಡೆ ಸಾಧಿಸುವಂತೆ ಕಾಣುತ್ತಿದೆ. ಬಿಜೆಪಿಗೆ 7 ಸ್ಥಾನಗಳ ಅಂದಾಜು ಇದ್ದು, ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಮತ್ತು ಜೆಡಿಎಸ್ ಕೇವಲ 1 ಸ್ಥಾನಕ್ಕೆ ಸೀಮಿತವಾಗುವಂತೆ ಕಾಣುತ್ತಿದೆ. ಮೈಸೂರು ಓಲ್ಡ್ ಮೈಸೂರು ಪ್ರದೇಶದ ಕೇಂದ್ರವಾಗಿದ್ದು, ಇಲ್ಲಿ ನಗರ ಮತದಾರರು ಪ್ರವಾಸೋದ್ಯಮ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಿಸಿದ ವಿಷಯಗಳು ಚುನಾವಣಾ ಧೋರಣೆಯನ್ನು ನಿರ್ಧರಿಸುತ್ತವೆ. ಈ ಬಾರಿ ಮೈಸೂರಿನಲ್ಲಿ ಬದಲಾವಣೆಯ ಗಾಳಿ ಸ್ಪಷ್ಟವಾಗಿ ಬಿಜೆಪಿ ಪರವಾಗಿ ಬೀಸುತ್ತಿರುವಂತೆ ಕಾಣುತ್ತಿದೆ. ಈಗ ನಾವು ಮಂಡ್ಯದ ಕಡೆಗೆ ಸಾಗೋಣ. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಪೈಪೋಟಿ ಬಹಳ ಕುತೂಹಲಕರವಾಗಿಯೂ ಬಹುಕೋನೀಯವಾಗಿಯೂ ರೂಪುಗೊಳ್ಳುತ್ತಿರುವಂತೆ ಕಾಣುತ್ತಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ಗೆ 2 ಸ್ಥಾನಗಳು ಸಿಗುವ ಅಂದಾಜಿದೆ. ಜೆಡಿಎಸ್ ಇಲ್ಲಿ 1 ಸ್ಥಾನದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವಂತೆ ಕಾಣುತ್ತಿದ್ದು, ಇನ್ನೊಂದು ಸ್ಥಾನ ಎಸ್ಕೆಪಿ ಖಾತೆಗೆ ಹೋಗುವ ಸಾಧ್ಯತೆಯಿದೆ. ಮಂಡ್ಯ ಕಾವೇರಿ ಬೆಲ್ಟ್ನ ಅತ್ಯಂತ ಪ್ರಮುಖ ಜಿಲ್ಲೆಯಾಗಿದ್ದು, ಇಲ್ಲಿ ರೈತ ರಾಜಕೀಯ, ನೀರಿನ ವಿವಾದಗಳು ಮತ್ತು ಒಕ್ಕಲಿಗ ಮತಬ್ಯಾಂಕ್ ಸದಾ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಇದೇ ಕಾರಣಕ್ಕೆ ಇಲ್ಲಿ ಯಾವುದೇ ಒಂದು ಪಕ್ಷಕ್ಕೂ ಸಂಪೂರ್ಣ ಪ್ರಾಬಲ್ಯ ಸಾಧಿಸುವುದು ಕಷ್ಟವಾಗುತ್ತದೆ. ಇದಾದ ನಂತರ ನಾವು ಹಾಸನದ ಕಡೆಗೆ ಸಾಗೋಣ.
ಹಾಸನ ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಜೆಡಿಎಸ್ಗೆ ದೊಡ್ಡ ಮುನ್ನಡೆ ದೊರೆಯುತ್ತಿರುವಂತೆ ಕಾಣಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಜೆಡಿಎಸ್ಗೆ 4 ಸ್ಥಾನಗಳ ಬೆಂಬಲ ಸಿಗುವ ಸಾಧ್ಯತೆಯಿದೆ. ಬಿಜೆಪಿ 3 ಸ್ಥಾನಗಳನ್ನು ಪಡೆಯುವ ಅಂದಾಜಿದ್ದು, ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ತನ್ನ ಖಾತೆಯನ್ನು ತೆರೆಯುವ ಸ್ಥಿತಿಯಲ್ಲಿ ಕಾಣಿಸುತ್ತಿಲ್ಲ. ಹಾಸನವನ್ನು ಜೆಡಿಎಸ್ನ ಪರಂಪರಾಗತ ಗಡಭೂಮಿಯಾಗಿ ಪರಿಗಣಿಸಲಾಗುತ್ತದೆ. ಒಕ್ಕಲಿಗ ರಾಜಕೀಯ ಇಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ಅದೇ ಕಾರಣಕ್ಕೆ ಈ ಜಿಲ್ಲೆ ಇನ್ನೂ ಜೆಡಿಎಸ್ನ ಬಲಕೇಂದ್ರವಾಗಿಯೇ ಕಾಣಿಸುತ್ತಿದೆ. ಈಗ ನಾವು ದಕ್ಷಿಣ ಕನ್ನಡದ ಕಡೆಗೆ ಸಾಗೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 8 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಬಿಜೆಪಿ ಪ್ರಾಬಲ್ಯ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ 7 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುವಂತೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ ಕೇವಲ 1 ಸ್ಥಾನಕ್ಕೆ ಸೀಮಿತವಾಗುವಂತೆ ಕಾಣಿಸುತ್ತಿದೆ. ದಕ್ಷಿಣ ಕನ್ನಡ ಕರಾವಳಿ ರಾಜಕೀಯ, ಸಾಂಸ್ಕೃತಿಕ ಗುರುತು ಮತ್ತು ಬಲಿಷ್ಠ ಸಂಘಟನೆಯಾಗಿ ಪ್ರಸಿದ್ಧವಾಗಿದೆ. ಈ ಜಿಲ್ಲೆ ದೀರ್ಘಕಾಲದಿಂದಲೇ ಬಿಜೆಪಿಯ ಬಲಿಷ್ಠ ಕೋಟೆಯಾಗಿ ಉಳಿದಿದೆ. 2023ರಲ್ಲಿಯೂ ರಾಜಕೀಯ ಧೋರಣೆ ಅದೇ ದಿಕ್ಕಿನಲ್ಲಿ ಸಾಗುತ್ತಿರುವಂತೆ ಕಾಣಿಸುತ್ತಿದೆ. ಇದಾದ ನಂತರ ನಾವು ಉಡುಪಿಯ ಕಡೆಗೆ ಸಾಗೋಣ. ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಚಿತ್ರ ಸಂಪೂರ್ಣವಾಗಿ ಏಕಪಕ್ಷೀಯವಾಗಿರುವಂತೆ ಕಾಣಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಎಲ್ಲಾ 5 ಸ್ಥಾನಗಳಲ್ಲಿಯೂ ಬಿಜೆಪಿ ಮುನ್ನಡೆ ಸಾಧಿಸುವ ಸಾಧ್ಯತೆಯಿದೆ. ಉಡುಪಿ ಧಾರ್ಮಿಕ, ಶೈಕ್ಷಣಿಕ ಮತ್ತು ಕರಾವಳಿ ಗುರುತಿನ ಜಿಲ್ಲೆಯಾಗಿದ್ದು, ಇಲ್ಲಿ ರಾಷ್ಟ್ರವಾದಿ ರಾಜಕೀಯ ಮತ್ತು ಸಂಘಟನಾ ಬಲವು ಬಿಜೆಪಿಗೆ ನಿರಂತರವಾಗಿ ಲಾಭ ನೀಡಿ ಬಂದಿದೆ. ಈ ಬಾರಿ ಉಡುಪಿಯಲ್ಲಿ ಪೈಪೋಟಿ ಅಷ್ಟೇನೂ ಕಾಣಿಸದ ಸ್ಥಿತಿಯಲ್ಲಿದೆ. ಈಗ ನಾವು ಕೊಡಗಿನ ಕಡೆಗೆ ಸಾಗೋಣ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 2 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಪೈಪೋಟಿ ಸಂಪೂರ್ಣವಾಗಿ ಸಮಬಲದಂತೆಯೇ ಕಾಣುತ್ತಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ತಲಾ ಒಂದೊಂದು ಸ್ಥಾನ ಸಿಗುವ ಅಂದಾಜಿದೆ. ಕೊಡಗು ಒಂದು ಪರ್ವತ ಪ್ರದೇಶ ಹಾಗೂ ಕಾಫಿ ಉತ್ಪಾದಕ ಜಿಲ್ಲೆಯಾಗಿದ್ದು, ಇಲ್ಲಿ ಪರಿಸರ, ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಗುರುತುಗಳಿಗೆ ಸಂಬಂಧಿಸಿದ ವಿಚಾರಗಳು ಮತದಾನದ ಮಾದರಿಯನ್ನು ಪ್ರಭಾವಿಸುತ್ತವೆ. ಅದಕ್ಕಾಗಿಯೇ ಇಲ್ಲಿ ಮತದಾರರು ಯಾವುದೇ ಒಂದು ಪಕ್ಷದೊಂದಿಗೆ ಸಂಪೂರ್ಣವಾಗಿ ಜೋಡಿಸಿಕೊಳ್ಳುವುದಿಲ್ಲ ಮತ್ತು ಪೈಪೋಟಿ ಸಮತೋಲನದಲ್ಲೇ ಮುಂದುವರಿಯುತ್ತದೆ. ಇದಾದ ನಂತರ ನಾವು ಚಿಕ್ಕಮಗಳೂರಿನ ಕಡೆಗೆ ಸಾಗೋಣ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಬಿಜೆಪಿ 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುವಂತೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ಗೆ ಕೇವಲ 2 ಸ್ಥಾನಗಳ ಅಂದಾಜಿದೆ. ಚಿಕ್ಕಮಗಳೂರು ಕೂಡ ಕಾಫಿ ಬೆಲ್ಟ್ನ ಭಾಗವಾಗಿದ್ದು, ಜೊತೆಗೆ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವವೂ ಹೊಂದಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಮಿಶ್ರಣ ಇರುವುದರಿಂದ ಇಲ್ಲಿ ಬಿಜೆಪಿಗೆ ಸ್ವಲ್ಪ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತದೆ. ಆದರೆ ಕಾಂಗ್ರೆಸ್ ಕೂಡ ಬಲವಾದ ಸವಾಲು ನೀಡುತ್ತಿರುವುದು ಸ್ಪಷ್ಟವಾಗಿದೆ. ಈಗ ನಾವು ಶಿವಮೊಗ್ಗದ ಕಡೆಗೆ ಸಾಗೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಬಿಜೆಪಿ ಪ್ರಾಬಲ್ಯ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ 5 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುವಂತೆ ಕಾಣುತ್ತಿದ್ದು, ಕಾಂಗ್ರೆಸ್ ಕೇವಲ 1 ಸ್ಥಾನಕ್ಕೆ ಸೀಮಿತವಾಗುವಂತೆ ಕಾಣುತ್ತಿದೆ. ಜೊತೆಗೆ ಇನ್ನೊಂದು ಸ್ಥಾನ ಜೆಡಿಎಸ್ ಖಾತೆಗೆ ಹೋಗುವ ಅಂದಾಜಿದೆ. ಶಿವಮೊಗ್ಗವನ್ನು ಕರಾವಳಿ ಮತ್ತು ಮಲ್ನಾಡು ರಾಜಕೀಯದ ಪ್ರವೇಶದ್ವಾರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ವಾದಶಾಸ್ತ್ರ ಮತ್ತು ಸಂಘಟನಾ ರಾಜಕೀಯ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ಅದೇ ಕಾರಣಕ್ಕೆ ಬಿಜೆಪಿ ಇಲ್ಲಿ ನಿರಂತರವಾಗಿ ಬಲಿಷ್ಠ ಸ್ಥಿತಿಯಲ್ಲಿ ಮುಂದುವರೆದಿದೆ. ಇದಾದ ನಂತರ ನಾವು ದಾವಣಗೆರೆಯ ಕಡೆಗೆ ಸಾಗೋಣ. ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಸ್ಥಾನಗಳಿವೆ. ಈ ಬಾರಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ದೊರೆಯುತ್ತಿರುವಂತೆ ಕಾಣುತ್ತಿದೆ. ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ಗೆ 4 ಸ್ಥಾನಗಳ ಬೆಂಬಲ ಸಿಗುವ ಸಾಧ್ಯತೆಯಿದೆ. ಇನ್ನು ಬಿಜೆಪಿ 3 ಸ್ಥಾನಗಳಿಗೆ ಸೀಮಿತವಾಗುವಂತೆ ಕಾಣುತ್ತಿದೆ. ದಾವಣಗೆರೆ ಮಧ್ಯ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಕೇಂದ್ರವಾಗಿದ್ದು, ಇಲ್ಲಿ ಉದ್ಯೋಗ, ಬೆಲೆ ಏರಿಕೆ ಮತ್ತು ಸ್ಥಳೀಯ ಅಭಿವೃದ್ಧಿ ಕುರಿತ ವಿಷಯಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಅದಕ್ಕಾಗಿಯೇ ಈ ಜಿಲ್ಲೆಯಲ್ಲಿ ರಾಜಕೀಯ ಧೋರಣೆ ಸ್ವಲ್ಪ ಕಾಂಗ್ರೆಸ್ ಪರವಾಗಿ ವಾಲುತ್ತಿರುವಂತೆ ಕಾಣುತ್ತದೆ. ಈಗ ನಾವು ಚಿತ್ರದುರ್ಗದ ಕಡೆಗೆ ಸಾಗೋಣ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 6 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಪೈಪೋಟಿ ಸಂಪೂರ್ಣವಾಗಿ ಸಮಬಲದಂತೆಯೇ ಕಾಣಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ತಲಾ 3 ಸ್ಥಾನಗಳ ಅಂದಾಜುವಿದೆ. ಚಿತ್ರದುರ್ಗ ತನ್ನ ಐತಿಹಾಸಿಕ ಕೋಟೆ, ಬರಪೀಡಿತ ಪ್ರದೇಶಗಳು ಮತ್ತು ಹಿಂದುಳಿದ ವರ್ಗಗಳ ರಾಜಕೀಯಕ್ಕಾಗಿ ಪ್ರಸಿದ್ಧವಾಗಿದೆ. ಇಲ್ಲಿ ಅಭಿವೃದ್ಧಿ, ನೀರು ಮತ್ತು ಉದ್ಯೋಗ ಸಂಬಂಧಿತ ವಿಚಾರಗಳು ಅತಿ ಹೆಚ್ಚು ಪ್ರಭಾವ ಬೀರುತ್ತವೆ. ಅದಕ್ಕಾಗಿಯೇ ಮತದಾರರು ಯಾವುದೇ ಒಂದು ಪಕ್ಷದೊಂದಿಗೆ ಸಂಪೂರ್ಣವಾಗಿ ಬದ್ಧರಾಗದೆ ಸಮತೋಲನದ ತೀರ್ಮಾನ ಕೈಗೊಳ್ಳುತ್ತಿರುವುದು ಕಾಣುತ್ತದೆ. ಇದಾದ ನಂತರ ನಾವು ತುಮಕೂರಿನ ಕಡೆಗೆ ಸಾಗೋಣ.
ತುಮಕೂರು ಕರ್ನಾಟಕದ ಅತಿದೊಡ್ಡ ಜಿಲ್ಲೆಗಳಲ್ಲೊಂದಾಗಿದ್ದು ಇಲ್ಲಿ ಒಟ್ಟು 11 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಬಿಜೆಪಿ ಸ್ಪಷ್ಟ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣಿಸುತ್ತದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ 7 ಸ್ಥಾನಗಳ ಬೆಂಬಲ ಸಿಗುವ ಸಾಧ್ಯತೆಯಿದೆ. ಕಾಂಗ್ರೆಸ್ಗೆ 2 ಸ್ಥಾನಗಳು ಮತ್ತು ಜೆಡಿಎಸ್ಗೆ ಕೂಡ 2 ಸ್ಥಾನಗಳು ಸಿಗುವ ಅಂದಾಜುವಿದೆ. ತುಮಕೂರು ಬೆಂಗಳೂರಿನ ಸುತ್ತಮುತ್ತಲಿನ ಪ್ರಮುಖ ಕೈಗಾರಿಕಾ ಮತ್ತು ಶೈಕ್ಷಣಿಕ ಕೇಂದ್ರವಾಗಿದ್ದು ಇಲ್ಲಿ ನಗರ ವಿಸ್ತರಣೆ, ಮೂಲಸೌಕರ್ಯ ಮತ್ತು ಉದ್ಯೋಗದಂತಹ ವಿಷಯಗಳು ಚುನಾವಣಾ ಧೋರಣೆಯನ್ನು ನಿರ್ಧರಿಸುತ್ತವೆ. ಅದಕ್ಕಾಗಿಯೇ ಇಲ್ಲಿ ರಾಜಕೀಯ ಧೋರಣೆ ಹೆಚ್ಚು ಬಿಜೆಪಿ ಪರವಾಗಿ ವಾಲಿರುವಂತೆ ಕಾಣಿಸುತ್ತದೆ. ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮೆಲ್ಲ ಒಂದು ವಿನಂತಿ. ನೀವು ಈ ವಿಡಿಯೋವನ್ನು ಕರ್ನಾಟಕದ ಯಾವ ಜಿಲ್ಲೆ, ನಗರ ಅಥವಾ ಗ್ರಾಮದಿಂದ ನೋಡುತ್ತಿದ್ದೀರಿ? ನಿಮ್ಮ ಅಭಿಪ್ರಾಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗಬಹುದು ಎಂದು ಅನಿಸುತ್ತಿದೆ? ಜೊತೆಗೆ ಕಮೆಂಟ್ನಲ್ಲಿ ಜೈ ಹಿಂದ್ ಮತ್ತು ಜೈ ಭಾರತ ಎಂದು ಬರೆಯುವುದನ್ನು ಮರೆತಿರಬೇಡಿ. ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಮನಸ್ಫೂರ್ತಿಯಾಗಿ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಮುಂದಕ್ಕೆ ಸಾಗೋಣ. ಈಗ ನಾವು ಕೋಲಾರದ ಕಡೆಗೆ ಬರೋಣ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 6 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಪೈಪೋಟಿ ತ್ರಿಕೋಣ ಸ್ವರೂಪ ಪಡೆದುಕೊಳ್ಳುತ್ತಿರುವಂತೆ ಕಾಣಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ 2 ಸ್ಥಾನಗಳು, ಕಾಂಗ್ರೆಸ್ 2 ಸ್ಥಾನಗಳು ಮತ್ತು ಜೆಡಿಎಸ್ ಕೂಡ 2 ಸ್ಥಾನಗಳನ್ನು ಪಡೆಯುವ ಅಂದಾಜುವಿದೆ. ಕೋಲಾರ ಹಾಲು ಉತ್ಪಾದನಾ ಕ್ಷೇತ್ರ, ರೇಷ್ಮೆ ಉತ್ಪಾದನೆ ಮತ್ತು ಗ್ರಾಮೀಣ ಆರ್ಥಿಕತೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಮತ್ತು ಸ್ಥಳೀಯ ನಾಯಕತ್ವದ ಪ್ರಭಾವ ಬಹಳ ಗಟ್ಟಿಯಾಗಿ ಕಾಣಿಸುತ್ತದೆ. ಅದಕ್ಕಾಗಿಯೇ ಈ ಜಿಲ್ಲೆಯಲ್ಲಿ ಪೈಪೋಟಿ ಸಂಪೂರ್ಣವಾಗಿ ಸಮತೋಲನದಲ್ಲೇ ಮುಂದುವರಿಯುತ್ತದೆ. ಇದಾದ ನಂತರ ನಾವು ಚಿಕ್ಕಬಳ್ಳಾಪುರದ ಕಡೆಗೆ ಸಾಗೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಬಿಜೆಪಿ 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ಗೆ 1 ಸ್ಥಾನ ಮತ್ತು ಜೆಡಿಎಸ್ಗೆ 1 ಸ್ಥಾನ ಸಿಗುವ ಅಂದಾಜುವಿದೆ. ಇದಕ್ಕೇರಾಗಿ ಇನ್ನೊಂದು ಸ್ಥಾನ ಸ್ವತಂತ್ರ ಅಭ್ಯರ್ಥಿಯ ಖಾತೆಗೆ ಹೋಗುವ ಸಾಧ್ಯತೆ ಕಾಣುತ್ತಿದೆ. ಈ ಜಿಲ್ಲೆ ಬೆಂಗಳೂರು ಗ್ರಾಮೀಣ ಬೆಲ್ಟ್ನ ಭಾಗವಾಗಿದ್ದು, ಇಲ್ಲಿ ರೈತರ ಸಮಸ್ಯೆಗಳು, ಭೂಮಿ ಸಂಬಂಧಿತ ವಿಚಾರಗಳು ಮತ್ತು ನಗರ ವಿಸ್ತರಣೆ ಚುನಾವಣಾ ಧೋರಣೆಯನ್ನು ನಿರ್ಧರಿಸುತ್ತವೆ. ಅದಕ್ಕಾಗಿಯೇ ಇಲ್ಲಿ ರಾಜಕೀಯ ಧೋರಣೆ ಹೆಚ್ಚು ಬಿಜೆಪಿ ಪರವಾಗಿ ವಾಲಿರುವಂತೆ ಕಾಣಿಸುತ್ತದೆ. ಈಗ ನಾವು ರಾಮನಗರದ ಕಡೆಗೆ ಸಾಗೋಣ. ರಾಮನಗರ ಜಿಲ್ಲೆಯಲ್ಲಿ ಒಟ್ಟು 4 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಪೈಪೋಟಿ ತ್ರಿಕೋಣ ಸ್ವರೂಪ ಪಡೆದುಕೊಳ್ಳುತ್ತಿರುವಂತೆ ಕಾಣುತ್ತಿದೆ. ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ಗೆ 2 ಸ್ಥಾನಗಳಲ್ಲಿ ಮುನ್ನಡೆ ದೊರೆಯುತ್ತಿರುವಂತೆ ಕಾಣುತ್ತಿದ್ದು, ಬಿಜೆಪಿ 1 ಸ್ಥಾನ ಮತ್ತು ಜೆಡಿಎಸ್ ಕೂಡ 1 ಸ್ಥಾನ ಪಡೆಯುವ ಅಂದಾಜಿದೆ. ರಾಮನಗರ ಓಲ್ಡ್ ಮೈಸೂರು ಪ್ರದೇಶದ ಪ್ರಮುಖ ಭಾಗವಾಗಿದ್ದು, ಇಲ್ಲಿ ಒಕ್ಕಲಿಗ ಮತಬ್ಯಾಂಕ್ ಜೊತೆಗೆ ಸ್ಥಳೀಯ ನಾಯಕತ್ವದ ಪಾತ್ರವು ಬಹಳ ಬಲವಾಗಿದೆ. ಅದಕ್ಕಾಗಿಯೇ ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆ ಹೊಂದಿರುವಂತೆ ಕಾಣುತ್ತದೆ. ಆದರೆ ಜೆಡಿಎಸ್ ಸಂಪೂರ್ಣವಾಗಿ ಆಟದಿಂದ ಹೊರಗುಳಿದಂತಿಲ್ಲ. ಇದಾದ ನಂತರ ನಾವು ಬೆಂಗಳೂರು ಗ್ರಾಮೀಣದ ಕಡೆಗೆ ಸಾಗೋಣ. ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ ಒಟ್ಟು 4 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಪೈಪೋಟಿ ಸಂಪೂರ್ಣವಾಗಿ ಸಮಬಲದಂತೆಯೇ ಕಾಣಿಸುತ್ತದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ 2 ಪಕ್ಷಗಳಿಗೆ ತಲಾ 2 ಸ್ಥಾನಗಳ ಅಂದಾಜಿದೆ. ಈ ಪ್ರದೇಶವು ವೇಗವಾಗಿ ನಗರೀಕರಣದತ್ತ ಸಾಗುತ್ತಿರುವುದರಿಂದ ರೈತರ ಸಮಸ್ಯೆಗಳ ಜೊತೆಗೆ ಮೂಲಸೌಕರ್ಯ, ಭೂಮಿ ಮತ್ತು ಉದ್ಯೋಗದಂತಹ ಪ್ರಶ್ನೆಗಳು ಅತ್ಯಂತ ಮಹತ್ವ ಪಡೆದುಕೊಂಡಿವೆ. ಇದೇ ಸಮತೋಲನದ ಕಾರಣದಿಂದಾಗಿ ಈ ಜಿಲ್ಲೆ ಯಾವುದೇ ಒಂದು ಪಕ್ಷದ ಕಡೆಗೆ ಸಂಪೂರ್ಣವಾಗಿ ವಾಲಿತ್ತಿರುವಂತೆ ಕಾಣಿಸುವುದಿಲ್ಲ. ಈಗ ನಾವು ಬೆಂಗಳೂರು ನಗರ ಪ್ರದೇಶದ ಕಡೆಗೆ ಬರೋಣ. ಬೆಂಗಳೂರು ನಗರ ಪ್ರದೇಶವು ಸಂಪೂರ್ಣ ಕರ್ನಾಟಕ ಚುನಾವಣೆಯ ದಿಕ್ಕನ್ನು ನಿರ್ಧರಿಸುವ ಅತಿದೊಡ್ಡ ಮತ್ತು ಅತ್ಯಂತ ಮಹತ್ವದ ಕ್ಷೇತ್ರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಒಟ್ಟು 28 ವಿಧಾನಸಭಾ ಸ್ಥಾನಗಳಿವೆ. ಒಪಿನಿಯನ್ ಪೋಲ್ ಪ್ರಕಾರ ಇಲ್ಲಿ ಬಿಜೆಪಿ ದೊಡ್ಡ ಮುನ್ನಡೆ ಸಾಧಿಸುವಂತೆ ಕಾಣುತ್ತಿದೆ. ಸಮೀಕ್ಷೆಯ ಅಂದಾಜು ಪ್ರಕಾರ ಬಿಜೆಪಿಗೆ 20 ಸ್ಥಾನಗಳ ಬೆಂಬಲ ಸಿಗುವ ಸಾಧ್ಯತೆ ಇದ್ದು, ಕಾಂಗ್ರೆಸ್ 8 ಸ್ಥಾನಗಳಿಗೆ ಸೀಮಿತವಾಗುವಂತೆ ಕಾಣುತ್ತಿದೆ. ಬೆಂಗಳೂರು ನಗರ ಐಟಿ ಹಬ್, ಸ್ಟಾರ್ಟ್ಅಪ್ ಇಕೋಸಿಸ್ಟಮ್, ಮಧ್ಯಮ ವರ್ಗ ಮತ್ತು ಯುವ ಮತದಾರರ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿ ಅಭಿವೃದ್ಧಿ, ಮೂಲಸೌಕರ್ಯ, ಟ್ರಾಫಿಕ್ ಸಮಸ್ಯೆ, ಕಾನೂನು ಸುವ್ಯವಸ್ಥೆ ಮತ್ತು ಆಡಳಿತದಂತಹ ವಿಷಯಗಳು ಚುನಾವಣಾ ಧೋರಣೆಯನ್ನು ಅತ್ಯಂತ ಹೆಚ್ಚು ಪ್ರಭಾವಿಸುತ್ತವೆ. ಪ್ರಸ್ತುತ ರಾಜಕೀಯ ಧೋರಣೆ ಸ್ಪಷ್ಟವಾಗಿ ಬಿಜೆಪಿ ಪರವಾಗಿಯೇ ಹೋಗುತ್ತಿರುವಂತೆ ಕಾಣುತ್ತಿದೆ. ಮತ್ತು ಸ್ನೇಹಿತರೆ, ಈಗ ಕರ್ನಾಟಕದ ಒಟ್ಟು 224 ವಿಧಾನಸಭಾ ಸ್ಥಾನಗಳ ತಾಜಾ ಒಪಿನಿಯನ್ ಪೋಲ್ ಅಂಕಿಅಂಶಗಳನ್ನು ನೋಡಿದರೆ
ಚಿತ್ರ ಬಹುತೇಕ ಸ್ಪಷ್ಟವಾಗುತ್ತದೆ. ಸಮೀಕ್ಷೆಯ ಪ್ರಕಾರ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 130 ಸ್ಥಾನಗಳಲ್ಲಿ ಮುನ್ನಡೆ ದೊರೆಯುತ್ತಿರುವಂತೆ ಕಾಣುತ್ತಿದ್ದು, ಪಕ್ಷ ಬಹುಮತದ ಗಡಿಯನ್ನೇ ಸುಲಭವಾಗಿ ದಾಟುವ ಸ್ಥಿತಿಯಲ್ಲಿ ಇದೆ. ಕಾಂಗ್ರೆಸ್ಗೆ ಈ ಬಾರಿ ಸುಮಾರು 71 ಸ್ಥಾನಗಳ ಅಂದಾಜು ನೀಡಲಾಗಿದ್ದು, ಜನತಾದಳ ಅಂದರೆ ಜೆಡಿಎಸ್ 20 ಸ್ಥಾನಗಳಿಗೆ ಸೀಮಿತವಾಗುವಂತೆ ಕಾಣುತ್ತಿದೆ. ಇನ್ನು ಇತರ ಪಕ್ಷಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳ ಖಾತೆಗೆ ಸುಮಾರು 3 ಸ್ಥಾನಗಳು ಹೋಗುವ ಸಾಧ್ಯತೆಯಿದೆ. ಒಟ್ಟಾರೆ ನೋಡಿದರೆ 2028ರ ಕರ್ನಾಟಕ ರಾಜಕಾರಣದ ಸಂದೇಶ ಸ್ಪಷ್ಟವಾಗಿದೆ. ಅನೇಕ ಪ್ರದೇಶಗಳಲ್ಲಿ ಪೈಪೋಟಿ ಕಠಿಣವಾಗಿದ್ದರೂ ಸಮಗ್ರ ರಾಜಕೀಯ ಧೋರಣೆ ಬಿಜೆಪಿ ಪರವಾಗಿ ವಾಲಿತ್ತಿರುವಂತೆ ಕಾಣುತ್ತಿದೆ. ಆದರೆ ಮುಂದಿನ ತಿಂಗಳುಗಳಲ್ಲಿ ನಡೆಯುವ ರಾಜಕೀಯ ಬೆಳವಣಿಗೆಗಳು, ನಾಯಕತ್ವದ ನಿರ್ಣಯಗಳು ಮತ್ತು ನೆಲಮಟ್ಟದ ವಾತಾವರಣ ಈ ಚಿತ್ರವನ್ನು ಎಷ್ಟು ಬದಲಾಯಿಸಬಹುದು ಎಂಬುದನ್ನು ನೋಡಲು ಕುತೂಹಲಕರವಾಗಿರಲಿದೆ. ವಿಡಿಯೋ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ. ನಿಮ್ಮ ಅಭಿಪ್ರಾಯದಲ್ಲಿ 2028ರಲ್ಲಿ ಕರ್ನಾಟಕದ ಅಧಿಕಾರ ಯಾರ ಕೈಗೆ ಹೋಗಲಿದೆ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಬರೆಯಿರಿ. ನಮ್ಮ ಈ ಚುನಾವಣಾ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಹೆಚ್ಚಿನ ಜನರೊಂದಿಗೆ ಹಂಚಿಕೊಳ್ಳಿ.